ಆತ್ಮೀಯ ಸ್ನೇಹಿತರೆ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2025 ಈಗ ಶಿಕ್ಷಣ ಸಚಿವರು ಹೇಳಿದ್ದಾರೆ ಇನ್ನು 3-4 ತಿಂಗಳಲ್ಲಿ ನಾನು ನಿಮಗೆ ಹೊಸ ನೋಟಿಫಿಕೇಷನನ್ನು ಮಾಡ್ತೀವಿ. ಸುಮಾರು ಜನ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. 16,000 ಶಿಕ್ಷಕರು ಅಥವಾ 17,000 ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಈ ಒಂದು ವಿಡಿಯೋದಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ತಗೊಂಡ್ಬಂದಿದ್ದೀನಿ. ಇದು ಪತ್ರಿಕೆ 1ಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ EVS ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಸೊ ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು. ನನಗಿಂತ ಮೊದಲೇ ನೀವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಸಾಕಷ್ಟು ಜನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೇಳ್ತಾ ಇದ್ರಿ, ಸಾಕಷ್ಟು ಜನ ಕನ್ನಡ ಮೀಡಿಯಮ್ನಲ್ಲಿ ಕೇಳ್ತಾ ಇದ್ರಿ. ಆದರೂ ನಾನು ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಮೊದಲನೇ ಪ್ರಶ್ನೆ, ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಈಸ್ ಅಥವಾ ಶಕ್ತಿಯ ಅಂತಿಮ ಮೂಲ ಯಾವುದು? ಯಾವುದು ಅತ್ಯಂತ ಶಕ್ತಿಯ ಅಂತಿಮ ಮೂಲ ಅಂತಕ್ಕಂಥದ್ದು? ಕಲ್ಲಿದ್ದಲು, ವಿದ್ಯುತ್, ಸೂರ್ಯ, ನೀರು ಅಂತ ಇದೆ. ಸರಿಯಾದ ಉತ್ತರ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದಪ್ಪ ಅಂದರೆ ಅದು ಸೂರ್ಯ. ಸರ್, ಇಷ್ಟು ಸಿಂಪಲಾಗಿ ನಮ್ಗೆ ಎಲ್ಲಿ ಕೇಳ್ತಾರೆ ಅಂತ ಅನ್ಬೋದು, ಬಟ್ EVS ಅಂದರೆ ಹಾಗೆ ಇರುತ್ತೆ. 30 ಅಂಕಗಳಿಗೆ 5 ಈಸಿ ಇರುತ್ತೆ, ಇನ್ನು ಉಳಿದಂತೆ 25 ಸಾಧಾರಣ ಅಥವಾ ಕಷ್ಟದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಸೂರ್ಯನೇ ಭೂಮಿಯಲ್ಲಿನ ಎಲ್ಲ ಶಕ್ತಿಗಳ ಮೂಲ. ಸಸ್ಯಗಳಿಗೆ ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸ್ತವೆ. ಅದರಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಸಸ್ಯಗಳು ಆಹಾರವನ್ನು ತಯಾರು ಮಾಡಿಕೊಂಡು ಅಲ್ಲಿ ಪಿಷ್ಟದ ರೂಪದಲ್ಲಿ ಅವು ಸಂಗ್ರಹಿಸಿಟ್ಕೊಳ್ತವೆ. ಅದನ್ನು ಪ್ರಾಣಿಗಳು ಸೇವನೆ ಮಾಡಿ ಪ್ರಾಣಿಗಳಿಂದ ಒಂದು ಪ್ರಾಣಿಯನ್ನು ಮತ್ತೊಂದು ಪ್ರಾಣಿ ಭಕ್ಷಿಸುವುದರ ಮೂಲಕ ಆಹಾರ ಸರಪಳಿ ಹೇಗೆ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಸೊ ಸರಿಯಾದ ಉತ್ತರ ಬಂದು ಸೂರ್ಯ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ದ ಮೇನ್ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಈಸ್ ಅಂದರೆ ಜಾಗತಿಕ ತಾಪಮಾನ ಏರಿಕೆಯ ಮುಖ್ಯ ಕಾರಣ ಯಾವುದು? ಅರಣ್ಯನಾಶ, ಹವಾಮಾನ ಬದಲಾವಣೆ, ಓಝೋನ್ ಪದರ ಕ್ಷಯ, ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ. ಸೊ ಇಲ್ಲಿ ಜಾಗತಿಕ ತಾಪಮಾನ ಏರಿಕೆ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ. ಸೊ ನಿಮ್ಗೆ ಇಲ್ಲಿ ನೋಡಿದರೆ ಈಸಿ ಅಂತ ಅನಿಸುತ್ತೆ, ಹೌದಲ್ಲ? ಜಾಗತಿಕ ತಾಪಮಾನ ತುಂಬ ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೆ ಏನು ಕಾರಣ? ಸೊ ಅರಣ್ಯನಾಶ ಹೌದು, ಓಝೋನ್ ಪದರ ಕ್ಷಯ ಆಗ್ತಿದೆ, ಅಂದರೆ ಜಾಗತಿಕ ತಾಪಮಾನ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಓಝೋನ್ ಪದರ ನಾಶ ಆಗೋದು ಜಾಗತಿಕ ತಾಪಮಾನ ಏರಿಕೆ ಆದ್ದರಿಂದ. ಸೊ ಅದು ಕಾರಣ ಆಗಲ್ಲ. ಹವಾಮಾನ ಬದಲಾವಣೆ ಇದು ಅಷ್ಟೊಂದು ಕಾರಣ ಆಗಲ್ಲ. ಇನ್ನು 2 ಪ್ರಮುಖವಾದ ಕಾರಣಗಳು ಉಳ್ಕೊಳ್ತವೆ. ಅದರಲ್ಲಿ ಅರಣ್ಯನಾಶ ಒಂದು, ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ. ಸೊ ಇದರಲ್ಲಿ ಯಾವುದಕ್ಕೆ ನಾವು ಉತ್ತರ ಹಾಕಬೇಕು ಅಂತಕ್ಕಂಥದ್ದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ. ಸೊ ಈ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ ಅಂತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ವಿವರಣೆಯನ್ನು ನೋಡೋದಾದರೆ, ವಾಹನಗಳು, ಕೈಗಾರಿಕೆಗಳು ಹೊರಸೂಸ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ವಾತಾವರಣದಲ್ಲಿ ಹೆಚ್ಚಾಗಿ ಹಸಿರುಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟನ್ನು ಉಂಟು ಮಾಡುತ್ತೆ. ಇದರಿಂದ ಭೂಮಿ ತಾಪಮಾನ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಇನ್ನು ಉಳಿದಂಥ ಎಲ್ಲ ಆಯ್ಕೆಗಳಿಗೂ ಕೂಡ ಅದೇ ಸರಿಯಾದ ಕಾರಣ ಆಗುತ್ತೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ನೀರಿನ ಮಾಲಿನ್ಯದ ಪ್ರಮುಖ ಕಾರಣ ಯಾವುದು? ದ ಮೇನ್ ಕಾಸ್ ಫಾರ್ ವಾಟರ್ ಪೊಲ್ಯೂಷನ್ ಈಸ್ ಅಂತ ಇದೆ. ನದಿಯಲ್ಲಿ ಸ್ನಾನ ಮಾಡೋದು, ಬಟ್ಟೆ ತೊಳೆಯೋದು, ಕೈಗಾರಿಕಾ ತ್ಯಾಜ್ಯ, ಕೃಷಿ ತ್ಯಾಜ್ಯ ಅಂತ ಇದೆ. ಸೊ ಇಲ್ಲಿ ಮೇನ್ ರೀಸನ್ ಏನು ಅಂತಕ್ಕಂಥ ಎಲ್ಲವೂ ಕಾರಣ, ಬಟ್ ಅಲ್ಲಿ ಮೇನ್ ರೀಸನ್ ಏನು ಅಂತ ನೋಡೋದಾದರೆ ಇಂಡಸ್ಟ್ರಿಯಲ್ ವೇಸ್ಟ್. ಸೊ ಕೈಗಾರಿಕಾ ತ್ಯಾಜ್ಯವನ್ನು ನಾವು ನೀರಿಗೆ ಬಿಡೋದ್ರಿಂದ ಅದರಿಂದ ಹೆಚ್ಚಿನದಾಗಿ ಒಂದು ಜಲ ಮಾಲಿನ್ಯ ಅಥವಾ ನೀರಿನ ಮಾಲಿನ್ಯ ಉಂಟಾಗುತ್ತೆ. ಅಂದರೆ ಈ ರಾಸಾಯನಿಕ ತ್ಯಾಜ್ಯಗಳನ್ನು ನದಿಗೆ ಬಿಡೋದ್ರಿಂದ ನೀರು ಕಲುಷಿತ ಆಗಿ ಅದು ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳಿಗೂ, ಜಲಚರಗಳಿಗೂ ಹಾಗೂ ಮನುಷ್ಯರಿಗೂ ಕೂಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗೆ ದ ಮೇನ್ ಕಾಸ್ ಫಾರ್ ಡಿಸ್ಟ್ರಕ್ಷನ್ ಆಫ್ ವೈಲ್ಡ್ ಲೈಫ್ ಈಸ್, ವನ್ಯಜೀವಿ ನಾಶದ ಪ್ರಮುಖ ಕಾರಣ ಅರಣ್ಯನಾಶ, ಬೇಟೆಯಾಡುವುದು, ಮಾಲಿನ್ಯ, ಅತಿಯಾಗಿ ಮೇಯಿಸುವುದು. ಇಲ್ಲಿ ವೈಲ್ಡ್ ಲೈಫ್ ಅಂತಕ್ಕಂಥದ್ದು ಆಶ್ರಯವನ್ನು ಪಡೆದಿರ್ತಕ್ಕಂತಹ ಸ್ಥಳ ಅಂದರೆ ಅದು ಅರಣ್ಯ. ಅದನ್ನೇ ನಾವೇನು ಮಾಡ್ತಾ ಇದ್ದೀವಿ? ನಾಶ ಮಾಡ್ತಾ ಇದ್ದೀವಿ. ಸೊ ಆದರೆ ಇಲ್ಲಿ ಪ್ರಮುಖವಾಗಿ ಮಾಲಿನ್ಯ, ಅತಿಯಾಗಿ ಮೇಯಿಸುವುದು, ಬೇಟೆಯಾಡುವುದು ಎಲ್ಲವೂ ಕಾರಣನೇ. ಆದರೆ
ಅರಣ್ಯನಾಶ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ. ಸೊ ಡಿಫಾರೆಸ್ಟೇಷನ್ ಏನಿದೆ ಅಲ್ಲ, ಅದು ಪ್ರಮುಖವಾದಂತಹ ಒಂದು ಕಾರಣ ಆಗುತ್ತೆ. ಏಕೆಂದರೆ ಪ್ರಾಣಿಗಳಿಗೆ ಇರ್ತಕ್ಕಂತಹ ಒಂದು ವಾಸಸ್ಥಾನ, ಅವುಗಳು ಅವಲಂಬಿಸಿರ್ತಕ್ಕಂಥದ್ದು, ಅವುಗಳು ಆಹಾರ, ನೀರು, ವಸತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಅದನ್ನು ನಾವು ನಾಶ ಮಾಡೋದ್ರಿಂದ ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಇನ್ನು ಮುಂದಿನ ಪ್ರಶ್ನೆ, ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಿಸಲು ಬಳಸುವಂಥ ವಿಧಾನ ಯಾವುದು? ಸೊ ಕೈಗಾರಿಕಾ ತ್ಯಾಜ್ಯವನ್ನು ದ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಕ್ಯಾನ್ ಬಿ ಪ್ಯೂರಿಫೈಡ್ ಬೈ ಯಾವುದ್ರ ಮೂಲಕ? ಕುದಿಸುವುದು, ಶುದ್ಧೀಕರಣ ಘಟಕ, ಅವಸ ಅಂದರೆ ಸೆಡಿಮೆಂಟೇಷನ್ನಿಂದ, ಅಥವಾ ಫಿಲ್ಟ್ರೇಷನ್ ಅಥವಾ ಶೋಧನೆಯಿಂದ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನು? ಈ ಕೈಗಾರಿಕಾ ತ್ಯಾಜ್ಯಗಳನ್ನು ಯಾವುದ್ರ ಮೂಲಕ ನಾವು ಈ ಒಂದು ಶುದ್ಧೀಕರಣವನ್ನು ಮಾಡ್ತೀವಿ? ಸೊ ಕುದಿಸೋದ್ರ ಮೂಲಕ ಸಾಧ್ಯ ಇದೆಯಾ? ಇಲ್ಲ, ಇದನ್ನು ನೇರವಾಗಿ ತೆಗಿಬೋದು. ಇನ್ನು ಫಿಲ್ಟರ್ ಮಾಡೋದ್ರಿಂದ ಸಾಧ್ಯ ಇದೆಯಾ? ಇನ್ನು ಶುದ್ಧೀಕರಣ ಘಟಕ ಅಥವಾ ಸೆಡಿಮೆಂಟೇಷನ್, ಇವೆರಡರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದರೆ ಶುದ್ಧೀಕರಣ ಘಟಕ, ಅಂದರೆ ಟ್ರೀಟ್ಮೆಂಟ್ ಪ್ಲಾಂಟ್ಸಿಂದ ಅಂತ. ಕೈಗಾರಿಕಾ ತ್ಯಾಜ್ಯಗಳನ್ನು ನಾವು ಶುದ್ಧೀಕರಣ ಘಟಕದ ಮೂಲಕ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಅವುಗಳನ್ನು ಅಂದರೆ ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಮಾರ್ಪಡಿಸಿ ಅಥವಾ ಅದನ್ನು ಸಂಸ್ಕರಣೆ ಮಾಡಿ ಕೈಗಾರಿಕಾ ತ್ಯಾಜ್ಯಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಾಸಾಯನಿಕಗಳನ್ನು ಹೊರಹಾಕಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಅಂದರೆ ಇದ್ರ ಮೂಲಕ ಒಂದಷ್ಟು ಪರಿಸರ ಏನಾಗ್ತದೆ, ETP ಅಂತ ಕರಿತೀವಿ, ಅಂದರೆ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ. ಅಂದರೆ ಕೈಗಾರಿಕಾ ತ್ಯಾಜ್ಯವನ್ನು ಸಾಮಾನ್ಯವಾಗಿ ಅವುಗಳಲ್ಲಿ ಶುದ್ಧೀಕರಣ ಘಟಕಗಳಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟು ಅವುಗಳನ್ನು ಮಾತ್ರ ಹೊರಗಡೆ ನಾವು ಪರಿಸರಕ್ಕೆ ಕಳಿಸಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಪ್ರದೇಶದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆಯನ್ನು ಏನಂತ ಕರೀತಾರೆ? ಸೊ ಅದು ಪರಿಸರ ಶಾಸ್ತ್ರ, ವಾಸಸ್ಥಳ, ಜೀವ ವೈವಿಧ್ಯತೆ, ಪರಿಸರ ವ್ಯವಸ್ಥೆ ಅಂತ ಇದೆ. ಸರಿಯಾದ ಉತ್ತರ ಏನಾಗುತ್ತೆ ಇದಕ್ಕೆ ಅಂದರೆ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ ಕರೀತಾರೆ. ಅಂದರೆ ಜೀವ ವೈವಿಧ್ಯತೆ ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿರುವಂತಹ ಎಲ್ಲ ಪ್ರಾಣಿ, ಸಸ್ಯಗಳು ಹಾಗೂ ಸೂಕ್ಷ್ಮ ಜೀವಿಗಳನ್ನು ಒಟ್ಟಾರೆಯಾಗಿ ನಾವು ವೈವಿಧ್ಯತೆ, ಡೈವರ್ಸಿಟಿ ಅಂತೇಳಿ ಕರಿತೀವಿ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಅಂತ ಕೇಳಿದ್ದಾರೆ. ಸೊ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಸೂರ್ಯ, ಗಾಳಿ, ನೀರು ಅಂತ ಇದೆ. ಸೊ ಇಲ್ಲಿ ನೀವು ಈ ಉತ್ತರವನ್ನು ಈಸಿಯಾಗಿ ಹಾಕ್ತೀರಾ. ಯಾವುದು ರಿನ್ಯೂವಬಲ್ ಅಂತ ಹೇಳಿದರೆ ಮತ್ತೆ ಅದನ್ನು ನಾವು ಪುನಃ ಬಳಕೆ ಮಾಡಬಹುದು. ಕಲ್ಲಿದ್ದಲು ಬಳಕೆ ಮಾಡಿದರೆ ಅದು ಉತ್ಪತ್ತಿ ಆಗೋಕ್ಕೆ ಸಾವಿರಾರು ವರ್ಷಗಳು ಬೇಕು. ಪೆಟ್ರೋಲಿಯಂ ಕೂಡ ಅಷ್ಟೇ, ನೈಸರ್ಗಿಕ ಅನಿಲ ಕೂಡ ಅಷ್ಟೇ, ಇವೆಲ್ಲ ಮೂರು ಒಂದೇ. ಇನ್ನು ಸೂರ್ಯನ ಬೆಳಕು, ಗಾಳಿ, ನೀರು ಇವು ಏನಿದ್ದಾವೆ ಅಂತಂದರೆ ಪರಿಸರದಲ್ಲಿ ಮತ್ತೆ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೋದು. ಹಾಗಾಗಿ ಅವುಗಳನ್ನು ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ, ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ಕ್ರೀಸ್ ಇನ್ ಅರ್ತ್ ಟೆಂಪರೇಚರ್ ಈಸ್ ಕಾಲ್ಡ್, ಅಂದರೆ ಭೂಮಿಯ ತಾಪಮಾನ ಹೆಚ್ಚಳವನ್ನು ಏನಂತ ಕರಿತೀವಿ? ಭೂಕಂಪ, ಅಗ್ನಿಪರ್ವತ, ಜಾಗತಿಕ ತಾಪಮಾನ ಏರಿಕೆ, ಸುನಾಮಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಭೂಮಿ ತಾಪಮಾನ ಹೆಚ್ಚಳ ಆಗ್ತಕ್ಕಂಥದ್ದಕ್ಕೆ ನಾವು ನೇರವಾಗಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಅದನ್ನು ನಾವೇನು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಹಸಿರುಮನೆ ಅನಿಲಗಳಿಂದಾಗಿ ಭೂಮಿ ಸರಾಸರಿ ತಾಪಮಾನಕ್ಕಿಂತ ಏರಿಕೆ ಆಗುತ್ತೆ, ಅದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ದ ಮೇನ್ಸ್ ಕಾಸ್ ಆಫ್ ಡ್ರಾಂಟ್, ಅಂದರೆ ಬರ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು? ಅತಿಯಾದ ಮಳೆ, ಬಲವಾದ ಗಾಳಿ, ಮಳೆಯ ಕೊರತೆ, ಭೂಕಂಪ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಗೆಸ್ ಮಾಡ್ಬೋದಾ ಆನ್ಸರ್ ಯಾವುದು ಅಂತ? ಎಕ್ಸಸ್ ರೈನ್ಫಾಲ್ ಅಂದರೆ ಬರ ಆಗುತ್ತಾ? ಖಂಡಿತ ಇಲ್ಲ, ಪ್ರವಾಹ ಆಗುತ್ತಷ್ಟೆ. ಹೆವಿ ವಿಂಡ್, ಬಲವಾದ ಗಾಳಿ, ಅದರಿಂದಲೂ ಏನೂ ಆಗೋದಿಲ್ಲ, ಅಂದರೆ ಈ ಬರ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಸ್ಕೇರ್ಸಿಟಿ ಆಫ್ ರೈನ್ಫಾಲ್, ಭೂಕಂಪದಿಂದ ಕೂಡ ಅಲ್ಲ, ಬದಲಾಗಿ ಸ್ಕೇರ್ಸಿಟಿ ಆಫ್ ರೈನ್ಫಾಲ್ ಅಂದರೆ ಮಳೆಯ ಕೊರತೆಯಿಂದ ಬರ, ಡ್ರಾಂಟ್ ಅಂತಕ್ಕಂಥದ್ದು ಸೃಷ್ಟಿ ಆಗುತ್ತೆ. ದೀರ್ಘಕಾಲದವರೆಗೆ ಮಳೆ ಇಲ್ಲದೇ ಇದ್ದರೆ ನೆಲ ಒಣಗುತ್ತೆ, ಅದರಿಂದ ಬೆಳೆಗಳ ನಾಶ ಆಗಿ ಅದನ್ನು ಬರಗಾಲ ಅಥವಾ ಬರ ಪರಿಸ್ಥಿತಿ ಅಂಥೇಳಿ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್, ದ ಸಡನ್ ಟ್ರಿಂಬ್ಲಿಂಗ್ ಆಫ್ ದ ಅರ್ತ್ಸ್ ಸರ್ಫೇಸ್ ಈಸ್ ಕಾಲ್ಡ್, ಅಂದರೆ ಭೂಮಿಯ ಮೇಲ್ಮೈ ತಕ್ಷಣ ಕಂಪಿಸುವುದನ್ನು ನಾವು ಏನಂತ ಕರಿತೀವಿ? ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಏನಂತೀವಿ ಅದಕ್ಕೆ? ಭೂಕುಸಿತ ಅನ್ನಲ್ಲ, ಭೂಕಂಪ ಅಥವಾ ಅರ್ತ್ ವೇಕ್ ಅಂತೇಳಿ ಕರಿತೀವಿ. ಸೊ ಸರಿಯಾದ ಉತ್ತರ ಏನು? ಅರ್ತ್ ವೇಕ್ ಅಥವಾ ಭೂಕುಸಿತ. ನೆಕ್ಸ್ಟು,
ಬೆಸ್ಟ್ ಮೆಥಡ್ ಟು ರೆಡ್ಯೂಸ್ ಸಾಲಿಡ್ ವೇಸ್ಟ್ ಈಸ್, ಘನ ತ್ಯಾಜ್ಯವನ್ನು ಕಡಿಮೆ ಮಾಡಲಿಕ್ಕೆ ಉತ್ತಮವಾದಂತಹ ಸುಲಭ ವಿಧಾನ ಯಾವುದು? ಸುಡೋದು, ಎಸೆಯೋದು, ಅಥವಾ ತೆರೆಯಾಗಿ ಹಾಕುವುದು, ಅಂದರೆ ಓಪನ್ ಆಗಿ ಅಲ್ಲಿ ಇಲ್ಲಿ ಹಾಕೋದು, ಇನ್ನು ಮರುಬಳಕೆ ಮಾಡುವಂಥದ್ದು. ಯಾವುದು ಘನತ್ಯಾಜ್ಯವನ್ನು ಕಡಿಮೆ ಮಾಡಲಿಕ್ಕೆ ಉತ್ತಮವಾದ ವಿಧಾನ ಅಂತಂದರೆ ಎಸ್, ದ ಬೆಸ್ಟ್ ಮೆಥಡ್ ಟು ರೆಡ್ಯೂಸ್ ಸಾಲಿಡ್ ವೇಸ್ಟ್ ಈಸ್ ಏನು? ರೀಸೈಕ್ಲಿಂಗ್, ಅಂದರೆ ಮರುಬಳಕೆ ಅಂತಕ್ಕಂಥದ್ದು ಭಾಳ ಯೂಸ್ಫುಲ್. ಅಂದರೆ ಹಳೆಯ ಪ್ಲಾಸ್ಟಿಕ್, ಲೋಹ, ಕಾಗದಗಳನ್ನು ಮರುಬಳಕೆ ಮಾಡ್ತಾರೆ. ಅದರಿಂದ ಪರಿಸರ ಸ್ವಚ್ಛವಾಗಿರುತ್ತೆ, ಜೊತೆಗೆ ನಮಗೆ ಮತ್ತಷ್ಟು ವಸ್ತುಗಳನ್ನು ಬಳಸಿ ಅವುಗಳನ್ನು ತಯಾರು ಮಾಡತಕ್ಕಂಥದ್ದು ತಪ್ಪುತ್ತೆ. ಇನ್ನು ಒಂದು ಸ್ಥಳದ ದೈನಂದಿನ ವಾತಾವರಣದ ಸ್ಥಿತಿಯನ್ನು ಏನಂತ ಕರೀತಾರೆ? ದ ಡೇ ಟು ಡೇ ಕಂಡೀಷನ್ ಆಫ್ ಅಟ್ಮಾಸ್ಫಿಯರ್ ಅಟ್ ಎ ಪ್ಲೇಸ್ ಈಸ್ ಕಾಲ್ಡ್. ಹವಾಮಾನ, ವಾತಾವರಣ, ಋತು, ಪರಿಸರ. ನೋಡಿ, ಒಂದು ಸ್ಥಳದ ದೈನಂದಿನ ವಾತಾವರಣದ ಸ್ಥಿತಿಯನ್ನು ಏನಂತ ಕರೀತಾರೆ? ಇದು ನಲಿಕಲಿ ಶಿಕ್ಷಕರಿಗೆ ನಲಿಕಲಿ ಕೊಠಡಿಯಲ್ಲೇ ಹಾಕಿರ್ತಾರೆ, ಹವಾಮಾನ ನಕ್ಷೆ. ಹೌದಲ್ವಾ? ಸೊ ಹವಾಮಾನ ನಕ್ಷೆಯನ್ನು ಏನಕ್ಕೆ ಹಾಕಿರ್ತಾರೆ? ಇವತ್ತು ಯಾವ ಥರ ಇದೆ ಹವಾಮಾನ ಅದನ್ನು ನಾವು ನೋಡಿ ಹೇಳ್ತೇವೆ. ಸೊ ಅದನ್ನು ನಾವು ಹವಾಮಾನ ಅಥವಾ ವೆದರ್ ಅಂತೇಳಿ ಕರಿತೀವಿ. ಅಂದರೆ ಆವತ್ತಿನ ದಿನ ಗಾಳಿ ಇದೆಯೋ, ಮಳೆ ಇದೆಯೋ, ಬಿಸಿಲಿದೆಯೋ, ಯಾವ ರೀತಿ ಇದೆ ಅಂತಕ್ಕಂಥದ್ದು. ಅದೇ ಭಾಳ ದಿನ ಒಳಗವರೆಗೆ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಹವಾಮಾನ. ವೆದರ್ ಅಂದರೆ ದೈನಂದಿನ, ವಾತಾವರಣ ಅಂದರೆ ಕ್ಲೈಮೇಟ್, ಒಂದು ವರ್ಷ ಅಥವಾ ದೀರ್ಘ ಅವಧಿಗಳ ಕಾಲ ಆ ಒಂದು ವಾತಾವರಣ ಹೇಗಿತ್ತು ಅಂತಕ್ಕಂಥದ್ರ ಮೇಲೆ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಲಿ. ದ ಮೇಜರ್ ಪ್ರಾಬ್ಲಮ್ ಆಫ್ ಡ್ರಿಂಕಿಂಗ್ ವಾಟರ್ ಟುಡೇ ಈಸ್, ಇಂದಿನ ಕುಡಿಯುವ ನೀರಿನ ಮುಖ್ಯ ಸಮಸ್ಯೆ ಯಾವುದು? ಸಾಕಷ್ಟು ನೀರು ಇರ್ತಕ್ಕಂಥದ್ದು, ಪ್ಲೆಂಟಿ ಆಫ್ ವಾಟರ್, ತಾಜಾ ನೀರಿನ ಕೊರತೆ, ಹೆಚ್ಚಿನ ಮಳೆ, ತಂಪು ನೀರು. ಇದಕ್ಕೆ ನಿಮಗೆ ಆನ್ಸರ್ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಹೆಚ್ಚಿನ ಒಂದು ಕುಡಿಯುವ ನೀರಿನ ಸಮಸ್ಯೆ ಯಾವುದಪ್ಪ ಅಂತ ಹೇಳಿದರೆ ಸ್ಕೇರ್ಸಿಟಿ. ಯಾವುದು ಸ್ಕೇರ್ಸಿಟಿ? ಫ್ರೆಶ್ ವಾಟರ್ ಇಲ್ಲದೆ ಇರ್ತಕ್ಕಂಥದ್ದು. ಹೌದಲ್ವ? ಇದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸಮುದ್ರದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿದೆ, ಆದರೆ ಅದು ಕುಡಿಲಿಕ್ಕೆ ಬರೋದಿಲ್ಲ. ಇನ್ನು ವಾಷಿಂಗ್ ಅವೇ ಆಫ್ ಫರ್ಟೈಲ್ ಟಾಪ್ ಸಾಯಿಲ್ ಬೈ ರೈನ್ ಈಸ್ ಕಾಲ್ಡ್, ಅಂದರೆ ಮಳೆಯ ನೀರಿನಿಂದ ಫಲವತ್ತಾದ ಮೇಲ್ಮಣ್ಣು ಕೊಚ್ಚಿ ಹೋಗೋದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಏನು? ಭೂಕುಸಿತ, ಪ್ರವಾಹ, ಮಣ್ಣು ಕೊಚ್ಚು, ಬರ ಅಂತ ಇದೆ. ಸೊ ಭೂಕುಸಿತ ಅಲ್ಲ, ಪ್ರವಾಹ, ಬರೋದಿಲ್ಲ. ಇನ್ನು ಪ್ರವಾಹನೋ ಅಥವಾ ಮಣ್ಣು ಕೊಚ್ಚು ಹೋಗೋದನ್ನು ಸಾಯಿಲ್ ಎರೋಷನ್. ಸೊ ಸರಿಯಾದ ಉತ್ತರ ಏನು? ಸಾಯಿಲ್ ಎರೋಷನ್. ಮಣ್ಣಿನ ಮೇಲಿನ ಫಲವತ್ತಾದ ಭಾಗ ನೀರಿನಿಂದ ಕೊಚ್ಚಿ ಹೋಗಿ ಕೃಷಿ ಭೂಮಿ ಉತ್ಪಾದಕತೆ ಕಡಿಮೆ ಆಗುತ್ತೆ, ಅಂದರೆ ಫರ್ಟಿಲಿಟಿ ಆಫ್ ದ ಸಾಯಿಲ್ ಕಡಿಮೆ ಆಗುತ್ತೆ. ಅದ್ರ ಮೂಲಕ ಭೂಮಿ ಬರಡು ಭೂಮಿ ಅಥವಾ ಬಂಜರು ಭೂಮಿ ಆಗುತ್ತೆ. ಅದನ್ನು ನಾವು ಸಾಯಿಲ್ ಎರೋಷನ್ ಅಂತ ಕರಿತೀವಿ. ಅದನ್ನು ಗಿಡಗಳನ್ನು ಬೆಳೆಸೋದ್ರಿಂದ ಅದನ್ನು ತಪ್ಪಿಸ್ಬೋದು. ನೆಕ್ಸ್ಟು, ಯಾವ ಪದರ ಕುಸಿದರೆ ಹಾನಿಕಾರಕ? ಅಲ್ಟ್ರಾ ವೈಲೆಟ್ ಕಿರಣಗಳು ಭೂಮಿಗೆ ತಲುಪುತ್ತವೆ. ಕನ್ನಡದಲ್ಲಿ ಕುಸಿದರೆ ಅಂತ ವರ್ಡ್ ನಿಮ್ಗೆ ಅರ್ಥ ಆಗಲಿಲ್ಲ. ಇಂಗ್ಲೀಷ್ನ ನೋಡೋಣ. ದ ಡಿಪ್ಲಿಕೇಶನ್ ಆಫ್ ವಿಚ್ ಲೇಯರ್ ಕಾಸಸ್ ಹಾರ್ಮ್ಫುಲ್ UV ರೇಸ್ ಟು ರೀಚ್ ಅರ್ತ್ ಅಂತ ಇದೆ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ವಾತಾವರಣದಲ್ಲಿ ಒಂದು ಪದರ ಇದೆ. ಯಾವ ಪದರದ ನಾಶದಿಂದಾಗಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಭೂಮಿಗೆ ಬಂದು ತಲುಪ್ತವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆಲ್ಲ ನೀವು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಅಯನೋಸ್ಪಿಯರ್, ಓಝೋನ್ ಲೇಯರ್. ಸರಿಯಾದ ಉತ್ತರ ಏನು? ಓಝೋನ್ ಲೇಯರ್. ಸೊ ಓಝೋನ್ ಪದರ ಒಂದು ನಾಶ ಆಗೋದ್ರಿಂದ ಸೂರ್ಯನ ಹಾನಿಕಾರಕ ಅಲ್ಟ್ರಾ ವೈಲೆಟ್ ಕಿರಣಗಳು ನೇರವಾಗಿ ಭೂಮಿಗೆ ಬಂದು ಚರ್ಮದ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡ್ತವೆ. ಸೊ ಹಾಗಾಗಿ ಓಝೋನ್ ಲೇಯರನ್ನು ನಾಶ ಮಾಡುವಂತಹ ಕೆಲಸ ಮಾಡಬಾರ್ದು. ಅದಕ್ಕೆ ಏನೇನಕ್ಕೆ ಕಾರಣ ಆಗುತ್ತೆ ಅಂತ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಕಾಸ್ಮೆಟಿಕ್ಸ್ಗಳು, ಏರ್ ಕೂಲರ್ಗಳು, ಏರ್ ಕಂಡೀಷನ್ಗಳು, ಅವುಗಳನ್ನು ನಾವು ಬಳಕೆಯನ್ನು ಕಡಿಮೆ ಮಾಡಬೇಕು. ಅಥವಾ ಬಳಕೆ ಮಾಡಿದರೂ ಕೂಡ ಹಾನಿ ಆಗದೇ ಇರೋ ರೀತಿಯಲ್ಲಿ ಎಕೋ ಫ್ರೆಂಡ್ಲಿಯಾಗಿ ಬಳಕೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದಿನ ಪ್ರಶ್ನೆ, ಕೈಗಾರಿಕೆಗಳು ಮತ್ತು ವಾಹನಗಳಿಂದ ಹೆಚ್ಚಿನ ಹೊಗೆ ಹೊರಬಂದರೆ ಏನಾಗುತ್ತೆ? ಎಕ್ಸೆಸಿವ್ ರಿಲೀಸ್ ಆಫ್ ಸ್ಮೋಕ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್ ಲೀಡ್ಸ್ ಟು ಏನಾಗುತ್ತೆ ಸರ್? ಓಝೋನ್ ಪದರ ಕುಸಿತ ಅಥವಾ ನಾಶ, ಹವಾಮಾನ ಬದಲಾವಣೆ, ಮಣ್ಣು ಕೊಚ್ಚೋಗೋದು, ಅರಣ್ಯ ನಾಶ ಆಗುವಂಥದ್ದು. ಈ ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಬಿಡುಗಡೆ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ವಾತಾವರಣದಲ್ಲಿ
ಅನಪೇಕ್ಷಿತ ಬದಲಾವಣೆ ಅಥವಾ ಹವಾಮಾನ ಬದಲಾವಣೆ ಆಗುತ್ತೆ. ಅದರಿಂದ ಹಸಿರು ಮನೆ ಒಂದು ಪರಿಣಾಮ ಉಂಟಾಗಿ ಮಳೆ ಅಥವಾ ಗಾಳಿ ಶುದ್ಧತೆಯಲ್ಲಿ ಏನಾಗುತ್ತೆ, ವ್ಯತ್ಯಾಸ ಉಂಟಾಗುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಅಥವಾ ಹವಾಮಾನ ಬದಲಾವಣೆ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಕಸವನ್ನು ಹೇಗೆ ಬೇರ್ಪಡಿಸಲಾಗುತ್ತದೆ? ಸೊ ಇದಕ್ಕೆ ಒಣ ಮತ್ತು ತೇವ ಕಸ, ಪ್ಲಾಸ್ಟಿಕ್ ಮತ್ತು ಗಾಜು, ಉಪಯುಕ್ತ ಮತ್ತು ಹಾನಿಕಾರಕ ಕಸ, ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಕಸ. ಸೊ ಹೇಗೆ ಕಸವನ್ನು ಬೇರ್ಪಡಿಸ್ತಾರೆ? ಸೊ ನಿಮಗಿದಕ್ಕೂ ಕೂಡ ಉತ್ತರ ಗೊತ್ತಿದೆ ಅಂತ ಭಾವಿಸ್ತಾ, ಹಸಿ ಕಸ ಮತ್ತು ಒಣ ಕಸ. ದಿನ ಬೆಳಗ್ಗೆ ಕಸದ ಗಾಡಿಯವರು ಬಂದು ಅದನ್ನೇ ಹೇಳ್ತಾರೆ. ಒಣ ಕಸ ಅಂದರೆ ಪ್ಲಾಸ್ಟಿಕ್, ಗಾಜು, ತೇವ ಇತ್ಯಾದಿ ಅವುಗಳನ್ನು ನಾವು ಬೇರ್ಪಡಿಸ್ತಕ್ಕಂಥದ್ದು. ಇನ್ನು ಮರುಬಳಕೆ ಆಗುವಂಥ ಕಸ, ಅದರ ತೇವ ಅಂಶ ಇರ್ತಕ್ಕಂಥ ಕಸ, ಎಲೆ, ಅನ್ನ ಇತ್ಯಾದಿಗಳು, ಅವುಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕಸವನ್ನು ಬೇರ್ಪಡಿಸ್ತೀವಿ. ನೆಕ್ಸ್ಟು, ನ್ಯಾಚುರಲ್ ಡಿಸಾಸ್ಟರ್ಸ್ ಇನ್ಕ್ಲೂಡ್ ಅಂದರೆ ಪ್ರಕೃತಿ ವಿಕೋಪಗಳಲ್ಲಿ ಯಾವುದು ಸೇರಿವೆ? ಯುದ್ಧ, ಅಪಘಾತ, ಪ್ರಕೃತಿ ವಿಕೋಪಗಳು ಅಂದರೆ ವಿಕೋಪಗಳು, ಸಾಂಕ್ರಾಮಿಕ ರೋಗಗಳು. ಯಾವ ಪ್ರಕೃತಿ ವಿಕೋಪ, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಯಾವನ್ನ ಕರಿತೀವಿ? ಯುದ್ಧವನ್ನು ನ್ಯಾಚುರಲ್ ಅಂತ ಹೇಳಲ್ಲ, ಆಕ್ಸಿಡೆಂಟನ್ನು ನ್ಯಾಚುರಲ್ ಅಂತ ಹೇಳ್ತೀವ. ಇನ್ನು ಪ್ರಕೃತಿ ವಿಕೋಪಗಳು ಅಂದರೆ ನ್ಯಾಚುರಲ್ ಕೆಲಮಿಟೀಸು, ಸಾಂಕ್ರಾಮಿಕ ರೋಗಗಳು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಆ ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಈ ಭೂಕಂಪ, ಪ್ರವಾಹ, ಸುನಾಮಿ, ಬರ ಇಂಥವು ಪ್ರಕೃತಿ ವಿಕೋಪಗಳು ಮಾನವನ ನಿಯಂತ್ರಣಕ್ಕೆ ಬರುವುದಿಲ್ಲ. ಅಂಥವನ್ನ ನಾವು ನ್ಯಾಚುರಲ್ ಕೆಲಮಿಟೀಸ್ ಅಥವಾ ಪ್ರಕೃತಿ ವಿಕೋಪಗಳು ಅಂತ ಕರಿತೀವಿ. ಆದರೆ ಈಗ ಮನುಷ್ಯ ತಾನೇ ಮಾಡ್ಕೊಳ್ತಾ ಇದ್ದಾನೆ, ಅದು ಬೇರೆ ಪ್ರಶ್ನೆ. ಬಟ್ ಪ್ರಕೃತಿಯಿಂದ ಬಂದಿರತಕ್ಕಂಥವು ಯಾವುವು ಅಂತ ಕೇಳಿದ್ದಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಎ ಮೆಥಡ್ ಆಫ್, ಮಳೆ ನೀರು ಸಂಗ್ರಹಣೆ ಯಾವುದೊಂದು ವಿಧಾನ, ಇದರಲ್ಲಿ ಯಾವುದು? ಮಾಲಿನ್ಯ ವಿಧಾನನೋ, ನೀರು ಸಂರಕ್ಷಣೆನೋ, ತ್ಯಾಜ್ಯ ನಿರ್ವಹಣೆ, ನೀರಾವರಿ. ಸೊ ಸರಿಯಾದ ಉತ್ತರ ವಾಟರ್ ಕನ್ಸರ್ವೇಷನ್, ನೀರು ಸಂರಕ್ಷಣೆ. ಮಳೆ ನೀರನ್ನು ಭೂಮಿಯೊಳಗೆ ಹರಿಸುವುದು ಅಥವಾ ಸಂಗ್ರಹಿಸುವುದು ನೀರಿನ ಕೊರತೆಯನ್ನು ಕಡಿಮೆ ಮಾಡುತ್ತೆ, ಅಂತರ್ಜಲದ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟು, ಪರಿಸರ ಸಮತೋಲನ ಕಾಪಾಡಲು ಯಾವುದು ಸಹಾಯ ಮಾಡುತ್ತೆ? ಯಾವುದು? ಅರಣ್ಯಗಳ ಸಂರಕ್ಷಣೆ, ಮರ ಕಡಿಯುವುದು, ಅತಿಯಾಗಿ ಮೇಯಿಸುವುದು, ಕೈಗಾರಿಕೀಕರಣ. ಸೊ ಇಲ್ಲಿ ಗೊತ್ತಾಗೋಗ್ಬಿಡುತ್ತೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ. ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಸ್ ಇನ್ ಮೈಂಟೈನಿಂಗ್ ಎಕಾಲಜಿಕಲ್ ಬ್ಯಾಲೆನ್ಸ್? ಯಾವುದು? ಫಾರೆಸ್ಟ್ ಕನ್ಸರ್ವೇಷನ್, ಕಟಿಂಗ್ ಟ್ರೀಸ್, ಓವರ್ ಗ್ರೇಸಿಂಗ್, ಇಂಡಸ್ಟ್ರಿಯಲೈಸೇಷನ್. ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಅರಣ್ಯ ಸಂರಕ್ಷಣೆ, ಫಾರೆಸ್ಟ್ ಕನ್ಸರ್ವೇಷನ್. ಅದರಿಂದ ಪರಿಸರ, ವಾತಾವರಣ, ಪ್ರಾಣಿಗಳು ಎಲ್ಲವೂ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡುವುದು ಯಾವುದಕ್ಕೆ ಉದಾಹರಣೆ? ರೆಡ್ಯೂಸಿಂಗ್ ದ ಯೂಸ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಶಕ್ತಿ ವ್ಯರ್ಥ ಅಥವಾ ಎನರ್ಜಿ ವೇಸ್ಟ್, ಅರಣ್ಯನಾಶ, ಇಂಧನ ಉಳಿತಾಯ, ಜಾಗತಿಕ ತಾಪಮಾನ ಏರಿಕೆ. ಏನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೆ ಅಂದರೆ ಇಂಧನ ಉಳಿತಾಯ, ಸೇವಿಂಗ್ ಫ್ಯೂಯಲ್ ಅಂತ ಹೇಳಿ ನಾವು ಹೇಳ್ತೀವಿ. ಅಂದರೆ ಇಂಧನ ಉಳಿತಾಯ ಮಾಡೋದ್ರಿಂದ ಇನ್ನೂ ಪರಿಸರನ ಉಳಿತಾಯ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್, ದ ಸೈಕ್ಲಿಕ್ ಮೂಮೆಂಟ್ ಆಫ್ ದ ವಾಟರ್ ಆನ್ ದ ಅರ್ತ್ ಈಸ್ ಕಾಲ್ಡ್. ಭೂಮಿಯ ಮೇಲಿನ ನೀರಿನ ಚಕ್ರಾಕಾರದ ಚಲನವಲನವನ್ನು ಏನಂತ ಕರೀತಾರೆ? ಇದಕ್ಕೆ ಉತ್ತರ ಜಲಚಕ್ರ ಅಂತ ಕರೀತಾರೆ, ವಾಟರ್ ಸೈಕಲ್. ನೀರು ಹಾವಿಯಾಗಿ, ಮೋಡವಾಗಿ, ಮತ್ತೆ ಮಳೆಯಾಗಿ, ಮತ್ತೆ ನೀರು, ಮತ್ತೆ ಹಾವಿ, ಮೋಡ, ಮಳೆ ಇತ್ಯಾದಿ ಈ ರೀತಿಯಾಗಿ ಬರುತ್ತೆ. ಓಝೋನ್ ಪದರ ಒಂದು ಸವೆತ ಅಥವಾ ಕುಸಿತದಿಂದ ಏನು ಸಂಭವಿಸುತ್ತೆ? ಡಿಪ್ಲೆಕ್ಷನ್ ಆಫ್ ಓಝೋನ್ ಲೇಯರ್ ರಿಸಲ್ಟ್ಸ್ ಇನ್, ಏನಾಗುತ್ತೆ? ಅತಿಯಾದ ಮಳೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ ಆಗುತ್ತೆ, ಹಸಿರು ಮನೆ ಪರಿಣಾಮ ಆಗುತ್ತೆ. ಸೊ ಏನಾಗುತ್ತೆ? ನೆಕ್ಸ್ಟ್ ಆಪ್ಷನ್ ನೋಡಲಿಲ್ಲ ನೀವು, ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳ ಪ್ರವೇಶ ಆಗುತ್ತೆ. ಎಸ್, ಸರಿಯಾದ ಉತ್ತರ ಎಂಟ್ರಿ ಆಫ್ ಹಾರ್ಮ್ಫುಲ್ UV ರೇಸ್ ಟು ದ ಅರ್ತ್. ಇದರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಿಗಳ ನಾಶ ಆಗುತ್ತೆ. ನೆಕ್ಸ್ಟ್, ಇಂಧನಗಳನ್ನು ಸುಟ್ಟಾಗ ದೊರೆಯುವಂಥ ಶಕ್ತಿ ಯಾವುದು? ಎನರ್ಜಿ ಒಬ್ಟೈನ್ಡ್ ಫ್ರಮ್ ಬರ್ನಿಂಗ್ ಆಫ್ ಫ್ಯೂಯಲ್ ಈಸ್ ಶಾಖಶಕ್ತಿ, ಗಾಳಿಶಕ್ತಿ, ಸೌರಶಕ್ತಿ, ಜಲಶಕ್ತಿ. ಸುಟ್ಟಾಗ ಏನಾಗುತ್ತೆ? ಎನರ್ಜಿ, ಹೀಟ್ ಎನರ್ಜಿ, ಪೆಟ್ರೋಲ್ ಉತ್ಪತ್ತಿ ಆಗುತ್ತೆ. ಪೆಟ್ರೋಲ್, ಕಲ್ಲಿದ್ದಲು, ಡೀಸೆಲ್ ಇತ್ಯಾದಿ ಇಂಧನಗಳು ಸುಟ್ಟಾಗ ಶಾಖಶಕ್ತಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಉಪಯುಕ್ತ ಕೆಲಸಗಳಿಗೆ ಬಳಸ್ಕೊಳ್ತೀವಿ. ನೆಕ್ಸ್ಟ್, ದ ಮೈನ್ ಕಾಸ್ ಆಫ್ ಏರ್ ಪೊಲ್ಯೂಷನ್ ಈಸ್ ಅಂದರೆ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಏನು? ಪ್ಲಾಂಟೇಶನ್, ಗಿಡಗಳನ್ನು ನೆಡೋದ, ಅಥವಾ ವಾಹನಗಳಿಗೆ ಹೊಗೆ ಬರೋ ವಾಹನಗಳ ಹೊಗೆ, ಮಳೆ, ಮಣ್ಣು ಕೊಚ್ಚಿ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಏರ್ ಪೊಲ್ಯೂಷನ್ ಆಗ್ತಕ್ಕಂಥದ್ದು ಪ್ರಮುಖವಾಗಿ ವಾಹನಗಳಿಂದ ಬರುವಂಥ ಹೊಗೆಯಿಂದ, ಕಾರ್ಖಾನೆಗಳು, ವಾಹನಗಳು
ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ತ್ಯಾಜ್ಯ ಅಥವಾ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ಅಂದರೆ ಕೊಳೆ ಅಂದರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದ ಸ್ಥಿತಿಗೆ ಅದನ್ನು ನಾವು ಪರಿವರ್ತನೆ ಮಾಡಬಹುದು ಅಂತಹ ಕಸ ಯಾವುದು ಅಂತ ಕೇಳಿದ್ದಾರೆ. ಅನ್ನ ಕಸ, ಕಾಗದ, ಪ್ಲಾಸ್ಟಿಕ್, ತರಕಾರಿ ಕಸ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಏನು? ಕೊಳೆಯೋದಿಲ್ಲ ಅಂತ. ಸೊ ಪ್ಲಾಸ್ಟಿಕ್ ಸರಿಯಾದ ಉತ್ತರ. ಪ್ಲಾಸ್ಟಿಕ್ ಅದು ಕರಗೋದಿಲ್ಲ, ನೂರಾರು ವರ್ಷಗಳ ಕಾಲ ಹಾಗೆ ಭೂಮಿಯಲ್ಲಿದ್ದು ಭೂಮಿಯನ್ನು ಹಾಳು ಮಾಡದೆ ನಾನು ಹೋಗಲ್ಲ ಅಂತ ಛಲ ತೊಟ್ಬಿಟ್ಟಿರುತ್ತೆ. ನಾವು ಅದನ್ನು ಬಳಸಬಾರ್ದು. ನೆಕ್ಸ್ಟು, ಅರಣ್ಯ ನಾಶದಿಂದ ಏನು ಸಂಭವಿಸುತ್ತದೆ? ಮಳೆ ಹೆಚ್ಚಾಗುತ್ತೆ, ಅರಣ್ಯ ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಏನಾಗುತ್ತೆ? ಡಿಫಾರೆಸ್ಟೇಷನ್ ರಿಸಲ್ಟ್ಸ್ ಇನ್ ರಿಡಕ್ಷನ್ ಇನ್ ರೈನ್ಫಾಲ್. ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಅದರಿಂದ ಮತ್ತೆ ಬರಗಾಲ ಸ್ಟಾರ್ಟ್ ಆಗುತ್ತೆ. ಮರ ಗಿಡಗಳನ್ನು ನಾಶ ಮಾಡಬಾರ್ದು ನಾವು. ಈಸಿ ಕ್ವಶನ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಷ್ಟೇ. ಇದೇನು ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ನೀವು ಅಂದ್ಕೋಬೇಡಿ. ಪ್ರಶ್ನೆ ನಾನು ನಿಮ್ಮ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರೋದ್ರಿಂದ ನೀವು ಓದ್ಕೊಳ್ತೀರಾ, ಅದನ್ನು ನೀವು ಹೆಚ್ಚಿನದಾಗಿ ಫಾಲೋ ಅಪ್ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ವಿಂಡ್ ಈಸ್ ಕಾಲ್ಡ್. ಗಾಳಿಯಿಂದ ಉತ್ಪತ್ತಿಯಾಗುವಂಥ ವಿದ್ಯುತ್ತನ್ನು ಏನಂತ ಕರಿತೀವಿ? ವಿಂಡ್ ಎನರ್ಜಿ ಅಂತ ಕರಿತೀವಿ, ಹೌದಲ್ಲ? ಎಸ್. ಸೊ ವಿಂಡ್ ಎನರ್ಜಿ, ಗಾಳಿ ಚಲನೆಯಿಂದ ಟರ್ಬೈನನ್ನು ತಿರುಗಿಸಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದ್ರಿಂದ ಈ ಒಂದು ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಅಸಾಂಪ್ರದಾಯಿಕ ಶಕ್ತಿಯ ಮೂಲ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ನಾವು ಬಳಸ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟು, ಪ್ಲಾಂಟಿಂಗ್ ಟ್ರೀಸ್ ಹೆಲ್ಪ್ಸ್ ಇನ್. ಮರಗಳನ್ನು ನೆಡುವುದು ಏನಕ್ಕೆ ಲಾಭ ಆಗುತ್ತೆ ಅಂದರೆ ಮಣ್ಣು ಕೊಚ್ಚಿ ಹೋಗೋದನ್ನು ತಡೆಯುತ್ತೆ, ಮಣ್ಣು ಕೊಚ್ಚಿ ಹೋಗೋದನ್ನು ಮಾಡುತ್ತೆ, ಅಥವಾ ಪರಿಸರ ಸಂರಕ್ಷಣೆ ಆಗುತ್ತೆ, ಅರಣ್ಯ ನಾಶ ಆಗುತ್ತೆ, ಜಾಗತಿಕ ತಾಪಮಾನ ಏರಿಕೆ ಆಗುತ್ತೆ. ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ. ಸೊ ಇದರಿಂದ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತಕ್ಕಂಥದ್ದು, ಪರಿಸರದ ಸಮತೋಲನ ಆಗ್ತಕ್ಕಂಥದ್ದು ಬರುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಪರಿಸರ ಮಾಲಿನ್ಯ ಪ್ರಮುಖವಾಗಿ ಅಂದರೆ ಮುಖ್ಯವಾಗಿ ಯಾವುದರಿಂದ ಆಗುತ್ತೆ? ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಈಸ್ ಮೈನ್ಲಿ ಕಾಸ್ಡ್ ಬೈ. ಪ್ರಾಣಿಗಳು, ಸಸ್ಯಗಳು, ಮಾನವನ ಚಟುವಟಿಕೆಗಳು, ನೈಸರ್ಗಿಕ ಕಾರಣಗಳು. ಯಾವುದರಿಂದ ಆಗುತ್ತೆ ಸರ್? ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ. ಏನು? ದ ಹ್ಯೂಮನ್ ಆ್ಯಕ್ಟಿವಿಟೀಸ್. ದ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಮೇಡ್ ಆಲ್ ದ ಥಿಂಗ್ಸ್. ಕೈಗಾರಿಕೆಗಳು, ವಾಹನಗಳು, ಅರಣ್ಯ ನಾಶ, ಪ್ಲಾಸ್ಟಿಕ್ ಬಳಕೆ ಇವೆಲ್ಲ ಮಾನವನ ಚಟುವಟಿಕೆಗಳಾಗಿರೋದ್ರಿಂದ ಪರಿಸರಕ್ಕೆ ಭಾಳಷ್ಟು ಒಳ್ಳೆಯ ಕೊಡುಗೆಗಳು ಸಿಗ್ತಾ ಇದೆ. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಪ್ರಮುಖವಾಗಿ ಮನುಷ್ಯನ ಚಟುವಟಿಕೆಗಳಿಂದನೇ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಒಂದು ಮಾಡೆಲ್ ಕ್ವಶನ್ಸ್ ಆಗಿತ್ತು. ಒಂದು ಈಸಿ, ನಾನು ಆಗಲೇ ಹೇಳಿದಂಗೆ ಒಂದು 10% ಈಸಿ, ಇನ್ನು 90% ಸಾಧಾರಣ ಪ್ರಶ್ನೆಗಳನ್ನು ನಾನು ತೊಗೊಂಬಂದಿದ್ದೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, 20% ಈಸಿ, 20% ಸಾಧಾರಣ, ಅಲ್ಲಿಗೆ ಎಷ್ಟಾಯಿತು? 20, 20, 40, ಇನ್ನು 60% ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ತೊಗೊಂಬರ್ತೀನಿ. ಆ ಥರದ ವಿಡಿಯೋ ನಿಮಗೆ ಬೇಕು ಅಂದರೆ ಈಗಲೇ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನೀವು ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಏನು ಅಂತಕ್ಕಂಥ ಟೈಮ್ ಟೇಬಲ್ ನಿಮಗೆ ಬೇಕು ಅಂದರೆ ಅದಕ್ಕೂ ಕೂಡ ನಾನು ಸಹಾಯ ಮಾಡಲಿಕ್ಕೆ ಸಿದ್ಧತೆ ಇದ್ದೀನಿ. ಸೊ ನಿಮ್ಮ ಇಂಟ್ರೆಸ್ಟ್ ಹೇಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ನಾನು ತಿಳಿಸ್ಕೊಟ್ರೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಆ ವಿಡಿಯೋವನ್ನು ಅಂತ ಹೇಳ್ತಾ, ಇದೇ ಥರದ ಪರಿಸರದ ತರಗತಿಗಳು ಹಿಂದಿನ ವಿಡಿಯೋಗಳಿಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಪ್ಲೇಲಿಸ್ಟನ್ನು ಓಪನ್ ಮಾಡಿ ಈಗೇನು ನಾನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪಾಠಗಳನ್ನು ತಿಳಿಸ್ಕೊಟ್ಟೆ, ಅದೇ ರೀತಿ ಅಲ್ಲಿ ಪಾಠಗಳು ಸಾಕಷ್ಟಿದ್ದಾವೆ, ಅವುಗಳನ್ನು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಧನ್ಯವಾದಗಳು.